ರೈತ ಬಾಂಧವರೇ, ಎಲ್ಲರಿಗೂ ನಮಸ್ಕಾರ. ನಿಮ್ಮ ಬೋರ್ವೆಲ್ನಲ್ಲಿ ಎಷ್ಟು ಇಂಚು ನೀರು ಬರುತ್ತೆ ಅಂತ ಯಾರಾದ್ರೂ ಕೇಳಿದ್ರೆ ನಾವು ತಕ್ಷಣ ಒಂದು ಅಂದಾಜಿನಲ್ಲೇ ಹೇಳಿಬಿಡ್ತೀವಿ ಅಲ್ವಾ? ಬನ್ನಿ, ಇವತ್ತು ಆ ಅಂದಾಜನ್ನ ಬಿಟ್ಟು ಅದನ್ನ ಸರಿಯಾಗಿ ಸೈಂಟಿಫಿಕ್ ಆಗಿ ಅಳೆಯೋದು ಹೇಗೆ ಅಂತ ನೋಡೋಣ. ಬನ್ನಿ, ಒಂದು ಸತ್ಯ ಒಪ್ಪಿಕೊಳ್ಳೋಣ. ನಮ್ಮಲ್ಲಿ ಹೆಚ್ಚಿನವರು ಬೋರ್ವೆಲ್ನ ನೀರಿನ ಪ್ರಮಾಣವನ್ನ ಕೇವಲ ಅಂದಾಜಿನಲ್ಲೇ ಹೇಳೋದು. 2 ಇಂಚು ನೀರಿದೆ, 3 ಇಂಚು ನೀರಿದೆ ಅಂತ ಸುಲಭವಾಗಿ ಹೇಳ್ಬಿಡ್ತೀವಿ. ಆದ್ರೆ ನಾವು ಹೇಳೋ ಆ ಲೆಕ್ಕ ನಿಜವಾಗ್ಲೂ ಸರಿನಾ ಅಥವಾ ಸುಮ್ನೆ ಬಾಯಿಗೆ ಬಂದಿದ್ದು ಹೇಳ್ತಿದ್ದೀವಾ? ನಿಮಗೆ ಕೇಳಿದ್ರೆ ಆಶ್ಚರ್ಯ ಆಗಬಹುದು, ಆದ್ರೆ ನಮ್ಮಲ್ಲಿ ಸುಮಾರು 90% ಜನ ತಮ್ಮ ಬೋರ್ವೆಲ್ ನೀರನ್ನ ಅಂದಾಜಿನಲ್ಲೇ ಹೇಳ್ತಾರೆ ಗೊತ್ತಾ? ಈ ಥರ ತಪ್ಪಾಗಿ ಅಂದಾಜು ಮಾಡೋದ್ರಿಂದ ನಮ್ಮ ಇಡೀ ಬೆಳೆ ಯೋಜನೆನೇ ಹಾಳಾಗೋ ಚಾನ್ಸ್ ಇರುತ್ತೆ. ಸರಿ, ಇನ್ಮೇಲೆ ಆ ಚಿಂತೆ ಬೇಡ. ಯಾಕಂದ್ರೆ ಕೇವಲ ಒಂದೇ ಒಂದು 200 ಲೀಟರ್ ಡ್ರಮ್ ಮತ್ತೆ ನಿಮ್ಮ ಕೈಲಿರೋ ಮೊಬೈಲ್ ಟೈಮರ್ ಇದ್ರೆ ಸಾಕು, ನಿಮ್ಮ ಬೋರ್ವೆಲ್ನಿಂದ ಬರೋ ನೀರನ್ನ ಪಕ್ಕಾ ಅಳತೆ ಮಾಡ್ಬೋದು. ಇದು ಅಂದಾಜಲ್ಲ, ಇದು ಶುದ್ಧ ವಿಜ್ಞಾನ. ಸರಿ, ಈ ವಿಧಾನವನ್ನ ತಿಳ್ಕೊಳ್ಳೋಕೆ ಮುಂಚೆ ನಮ್ಗೆಲ್ಲ ಇರೋ ಒಂದು ದೊಡ್ಡ ಗೊಂದಲ. ಅದೇನಪ್ಪಾ ಅಂದ್ರೆ, ಈ ಬೋರ್ವೆಲ್ ಇಂಚು ಅಂದ್ರೆ ನಿಜವಾಗ್ಲೂ ಏನು? ಅದನ್ ಮೊದಲು ಸರಿ ಮಾಡ್ಕೊಳ್ಳೋಣ. ನೋಡಿ, ಇಲ್ಲೇ ಹೆಚ್ಚಿನ ಜನ ತಪ್ಪು ಮಾಡೋದು. ಬೋರ್ವೆಲ್ ಇಂಚು ಅಂದ್ರೆ ಪೈಪ್ ಎಷ್ಟು ದಪ್ಪ ಇದೆ ಅನ್ನೋದಲ್ಲ, ಅದು ಆ ಪೈಪ್ನಿಂದ ನೀರು ಎಷ್ಟು ರಭಸವಾಗಿ, ಎಷ್ಟು ವೇಗವಾಗಿ ಹರಿಯುತ್ತೆ ಅನ್ನೋದರ ಅಳತೆ. ನೋಡಿ ಈ ಚಿತ್ರವನ್ನ, ತುಂಬಾ ಕ್ಲಿಯರ್ ಆಗಿ ಗೊತ್ತಾಗುತ್ತೆ. ಇಂಚ್ ಅನ್ನೋದು ಪೈಪ್ನ ದಪ್ಪಕ್ಕಲ್ಲ, ಬದಲಿಗೆ ನೀರಿನ ಫೋರ್ಸ್ ಅಂದ್ರೆ ಹರಿವಿನ ಶಕ್ತಿಗೆ ಸಂಬಂಧಪಟ್ಟಿದ್ದು. ಈ ಒಂದು ಪಾಯಿಂಟ್ ಅರ್ಥ ಆದ್ರೆ ಉಳಿದಿದ್ದೆಲ್ಲ ತುಂಬಾನೇ ಸುಲಭ. ಇದರ ಹಿಂದಿರೋ ಸೈನ್ಸ್ ಇದೆ ಅಲ್ಲ, ಅದು ತುಂಬಾ ಸಿಂಪಲ್. ಹರಿವು ಅಂದ್ರೆ ಫ್ಲೋ ಈಕ್ವಲ್ಸ್ ವಾಲ್ಯೂಮ್ ಡಿವೈಡೆಡ್ ಬೈ ಟೈಮ್. ಅಂದ್ರೆ ಎಷ್ಟು ನೀರು ಎಷ್ಟು ಸಮಯದಲ್ಲಿ ಬಂತು ಅನ್ನೋದು. ಸಿಂಪಲ್ ಆಗಿ ಹೇಳೋದಾದ್ರೆ, 200 ಲೀಟರ್ ನೀರು ನಿಮ್ಮ ಡ್ರಮ್ಮಲ್ಲಿ ತುಂಬೋಕೆ ಎಷ್ಟು ಸಮಯ ತಗೊಳುತ್ತೆ ಅನ್ನೋದೇ ನಿಮ್ಮ ಬೋರ್ವೆಲ್ನ ನಿಜವಾದ ತಾಕತ್ತು. ಲಾಜಿಕ್ ತುಂಬಾ ಸಿಂಪಲ್. ನೀರು ಜಾಸ್ತಿ ಬರ್ತಾ ಇದ್ರೆ ಡ್ರಮ್ ಬೇಗ ತುಂಬುತ್ತೆ, ನೀರು ಕಡಿಮೆ ಬರ್ತಾ ಇದ್ರೆ ತುಂಬೋಕೆ ಜಾಸ್ತಿ ಟೈಮ್ ಬೇಕು ಅಲ್ವಾ? ಸಾಮಾನ್ಯವಾಗಿ ಇಂಡಸ್ಟ್ರಿ ಸ್ಟ್ಯಾಂಡರ್ಡ್ ಪ್ರಕಾರ 1 ಇಂಚ್ ನೀರು ಅಂದ್ರೆ 1 ನಿಮಿಷಕ್ಕೆ ಸುಮಾರು 100ರಿಂದ 120 ಲೀಟರ್ ನೀರು ಹರಿಯುತ್ತೆ ಅಂತ ಅರ್ಥ. ಸರಿ, ಹಾಗಾದ್ರೆ ಬನ್ನಿ ಸಿಂಪಲ್ ಡ್ರಮ್ ಟೆಸ್ಟ್ ಮಾಡೋದು ಹೇಗೆ ಅಂತ ಸ್ಟೆಪ್ ಬೈ ಸ್ಟೆಪ್ ನೋಡೋಣ. ಆದ್ರೆ 1 ನಿಮಿಷ. ಈ ಟೆಸ್ಟ್ ಮಾಡೋವಾಗ ನೀವೆಲ್ಲ ಕಾಮನ್ ಆಗಿ ಒಂದು ದೊಡ್ಡ ತಪ್ಪು ಮಾಡ್ತೀವಿ. ಆ ತಪ್ಪು ಏನು ಅಂತ ಮೊದಲು ತಿಳ್ಕೋಬೇಕು. ಯಾಕಂದ್ರೆ ಆ ಒಂದೇ ಒಂದು ತಪ್ಪಿಂದ ನಿಮ್ಮ ಇಡೀ ಲೆಕ್ಕಾಚಾರವೇ ಉಲ್ಟಾಪುಲ್ಟಾ ಆಗ್ಬಿಡಬಹುದು. ಹಾಗಾದ್ರೆ ಏನದು ತಪ್ಪು ಅಂದ್ರೆ, ಬೋರ್ವೆಲ್ ಮೋಟಾರ್ ಆನ್ ಮಾಡಿದ ತಕ್ಷಣವೇ ನೀರನ್ನ ಅಳೆಯೋಕೆ ಶುರು ಮಾಡೋದು. ಯಾಕೆ ಗೊತ್ತಾ? ಯಾಕಂದ್ರೆ ಸ್ಟಾರ್ಟಿಂಗಲ್ಲಿ ಫೋರ್ಸ್ ಆಗಿ ಬರೋ ನೀರು ಆಗ್ಲೇ ಭೂಮಿ ಒಳಗೆ ಸ್ಟೋರ್ ಆಗಿದ್ದ ನೀರು. ಅದು ನಿಮ್ಮ ಬೋರ್ವೆಲ್ನ ರಿಯಲ್ ಕೆಪಾಸಿಟಿ ಅಲ್ಲ. ಇದರಿಂದ ನಿಮಗೆ ನಿಮ್ಮ ಬೋರ್ನಲ್ಲಿ ಜಾಸ್ತಿ ನೀರಿದೆ ಅಂತ ತಪ್ಪು ರೀಡಿಂಗ್ ಸಿಕ್ಬಿಡುತ್ತೆ. ಹಾಗಾಗಿ ಇಲ್ಲಿದೆ ಒಂದು ಗೋಲ್ಡನ್ ರೂಲ್. ಇದನ್ನ ಮರಿಬೇಡಿ. ಅಳತೆ ಮಾಡೋಕೆ ಮುಂಚೆ ನಿಮ್ಮ ಬೋರ್ವೆಲ್ ಮೋಟಾರ್ನ ಕನಿಷ್ಠ ಅಂದ್ರೂ ಒಂದು 30ರಿಂದ 60 ನಿಮಿಷ ಅಂದ್ರೆ ಅರ್ಧ ಗಂಟೆಯಿಂದ 1 ಗಂಟೆ ಓಡಿಸ್ಲೇಬೇಕು. ಆವಾಗ್ಲೇ ನಿಮ್ಗೆ ಬೋರ್ವೆಲ್ನ ನಿಜವಾದ ನಿರಂತರವಾಗಿ ಹರಿಯೋ ನೀರಿನ ಶಕ್ತಿ ಗೊತ್ತಾಗೋದು. ಓಕೆ, ಈಗ ಸರಿಯಾದ ವೈಜ್ಞಾನಿಕ ವಿಧಾನದ ಈ 3 ಸಿಂಪಲ್ ಸ್ಟೆಪ್ಸ್ ನೋಡೋಣ. ಸ್ಟೆಪ್ 1, ಒಂದು 700 ಲೀಟರ್ ಡ್ರಮ್ ತಗೊಳ್ಳಿ. ಸ್ಟೆಪ್ 2, ಬೋರ್ವೆಲ್ಲನ್ನ 1 ಗಂಟೆ ಓಡಿಸಿದ್ಮೇಲೆ ಆ ಡ್ರಮ್ ತುಂಬಿಸೋಕೆ ಶುರು ಮಾಡಿ. ಸ್ಟೆಪ್ 3, ನಿಮ್ಮ ಮೊಬೈಲ್ನಲ್ಲಿರೋ ಸ್ಟಾಪ್ ವಾಚ್ ಆನ್ ಮಾಡಿ ಆ ಡ್ರಮ್ ಪೂರ್ತಿ ತುಂಬೋಕೆ ಎಷ್ಟು ನಿಮಿಷ ಎಷ್ಟು ಸೆಕೆಂಡ್ ಆಯ್ತು ಅಂತ ಕರೆಕ್ಟಾಗಿ ನೋಟ್ ಮಾಡ್ಕೊಳ್ಳಿ. ಅಷ್ಟೇ, ಮುಗೀತು ನಿಮ್ ಕೆಲ್ಸ. ಸರಿ, ನೀವು ಟೈಮ್ ನೋಟ್ ಮಾಡ್ಕೊಂಡ್ಮೇಲೆ ಇನ್ನು ಯಾವುದೇ ಕ್ಯಾಲ್ಕುಲೇಷನ್ ಮಾಡೋ ಟೆನ್ಷನೇ ಇಲ್ಲ. ನಿಮ್ ರಿಸಲ್ಟ್ ಏನಂತ ತಕ್ಷಣನೇ ತಿಳ್ಕೊಳ್ಳೋಕೆ ಇಲ್ಲೊಂದು ರೆಡಿಮೇಡ್ ಚಾರ್ಟ್ ಇದೆ. ಸರಿ, ಈಗ ಈ ಚಾರ್ಟ್ ಕಡೆ ಗಮನ ಕೊಡಿ. ನಿಮ್ ಡ್ರಮ್ ತುಂಬೋಕೆ ಎಷ್ಟು ಟೈಮ್ ಆಯ್ತು ಅಂತ ಇಲ್ಲಿರೋ ಟೈಮ್ ಜೊತೆ ಮ್ಯಾಚ್ ಮಾಡಿ. ಉದಾಹರಣೆಗೆ ನೋಡಿ, 50ರಿಂದ 55 ಸೆಕೆಂಡ್ ಆಗಿದ್ರೆ ನಿಮ್ಮ ಬೋರ್ವೆಲ್ನಲ್ಲಿ ಪಕ್ಕಾ 2 ಇಂಚು ನೀರಿದೆ ಅಂತ ಅರ್ಥ. ಅದೇ ಒಂದು 30ರಿಂದ 35 ಸೆಕೆಂಡ್ ಆಗಿದ್ರೆ ಅದು 3 ಇಂಚು. ನೋಡಿದ್ರಾ? ಯಾವುದೇ ಲೆಕ್ಕಾಚಾರ ಇಲ್ಲ, ಏನೂ ಇಲ್ಲ. ಎಷ್ಟು ಸುಲಭ ಇದು! ಇನ್ಮುಂದೆ ಯಾವುದೇ ಟೆನ್ಷನ್ ಬೇಕಾಗಿಲ್ಲ, ಯಾವುದೇ ತಲೆಬಿಸಿ ಮಾಡ್ಕೊಳ್ಳೋ ಕ್ಯಾಲ್ಕ್ಯುಲೇಷನ್ ಕೂಡ ಬೇಕಾಗಿಲ್ಲ. ಸಿಂಪಲ್, ಈಸಿ ಮತ್ತು ಪರ್ಫೆಕ್ಟ್ ರಿಸಲ್ಟ್ಸ್ ನಿಮ್ ಕೈಲಿರುತ್ತೆ. ಇನ್ಮೇಲೆ ಯಾರಾದ್ರೂ ಬಂದು ನಿಮ್ಮ ಬೋರ್ನಲ್ಲಿ ಎಷ್ಟು ಇಂಚು ನೀರಿದೆ ಅಂತ ಕೇಳಿದ್ರೆ ನೀವು ಎದೆ ತಟ್ಟಿ ಹೇಳ್ಬಹುದು, ನಂದು ಅಂದಾಜಲ್ಲ, ಇದು ಅಳತೆ, ಇದು ಸೈನ್ಸ್. ಹಾಗಾದ್ರೆ ಬನ್ನಿ,
ಇನ್ಮುಂದೆ ಅಂದಾಜು ಮೇಲೆ ಕೃಷಿ ಮಾಡೋದು ಬೇಡ, ಸ್ಮಾರ್ಟ್ ಆಗಿ ಕೃಷಿ ಮಾಡೋಣ. ನಮ್ಮ ನೀರು ಎಷ್ಟಿದೆ ಅಂತ ವೈಜ್ಞಾನಿಕವಾಗಿ ತಿಳ್ಕೊಂಡು ಅದಕ್ಕೆ ತಕ್ಕ ಹಾಗೆ ಸರಿಯಾಗಿ ಪ್ಲಾನ್ ಮಾಡೋಣ. ಈಗ ನಿಮ್ಮ ಟರ್ನ್. ನೀವು ಕೂಡ ಈ ಸಿಂಪಲ್ ಟೆಸ್ಟ್ ಮಾಡಿ. ನಿಮ್ಮ 200 ಲೀಟರ್ ಡ್ರಮ್ ತುಂಬೋಕೆ ಎಷ್ಟು ಟೈಮ್ ತಗೊಳುತ್ತೆ ಅನ್ನೋದನ್ನ ಕೆಳಗೆ ಕಮೆಂಟ್ಸಲ್ಲಿ ನಮ್ಗೆ ತಿಳಿಸಿ. ನೋಡೋಣ ನಿಮ್ಮ ಬೋರ್ವೆಲ್ನ ನಿಜವಾದ ತಾಕತ್ತು ಎಷ್ಟು ಅಂತ. ಎಲ್ಲರೂ ತಿಳಿಯೋಣ.